ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನ್ ನೋಡ್ರಿ ಇವತ್ತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ನಾನು ಹಿಂದ ನಿಮ್ಗೆ ಎತ್ತುಗಳು ಕಾಣತಾವು. ಇವು ಸಾಮಾನ್ಯ ಎತ್ತುಗಳಲ್ಲ. ಸುಮಾರು 20 ತೆರಬಂಡಿ ಷರತ್ತುಗಳಲ್ಲಿ ಪ್ರೈಸ್ ಮಾಡಿರುವಂತ ಎತ್ತುಗಳು. ನಾವಿವತ್ತ ಈ ವಿಡಿಯೋದಾಗ ಈ ಎತ್ತುಗಳ ಬಗ್ಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ಅವ್ರ ಕಡೆಯಿಂದನೇ ಕೇಳೋಣ. ಬನ್ನಿ ಸರ್, ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡ್ರಿ. ನಮಸ್ಕಾರ. ಹಾ. ನನ್ನ ಹೆಸರು ಬಸವರಾಜ್ ಸಿದ್ದಪ್ಪ ಮಾಯಣ್ಣವ್ರ, ಊರು ಮುಗುಳಿಯಾಳ, ಯರಗಟ್ಟಿ ತಾಲೂಕು. ಸರ್, ಇವನ್ನ ನೀವು ಎತ್ತುಗಳು ಏನ ಮಾರ್ಕೆಟ್ ಇಂದ ತಗೊಂಬಂದಿರೇನ ಮನಿ? ಇಲ್ಲ, ಎರಡು ನಮ್ಮ ಮನೆಯಲ್ಲಿ ಜನಿಸಿದ್ದು. ಹಾ ರೀ. ಇದ 2 ವರ್ಷದ ಐತಿ, ಇದು 3 ವರ್ಷದ ಐತಿ. ಮನ್ಯಾಗ ಹುಟ್ಟಿದ ಕಾರಣ ಇವ ಹಾ ಸರ್. ಇವನ್ನ ನಾವು ಚಲೋತಂಗ್ ಬೆಳೆಸ್ಬೇಕಂತ ಇವತ್ತರ ಪ್ರೇಮಿನ ಮ್ಯಾಗ ಇವನ್ನ ಚಲೋತಂಗ್ ಬೆಳೆಸ್ಕೊತ ಬಂದಿವಿ ಇಲ್ಲಿ ಮಟ. ಓಕೆ ಸರ್. ಈಗಾಗಲೇ ಹಾಲಲ್ಲಿ ಒಳಗೆಲ್ಲ ತೆರಬೆಂಡಿ ಕಣಗಳೆಲ್ಲ ಮಾಡ್ಕೊತ ಬಂದವ. ಹಾ ಸರ್. ಇದು 9 ತಿಂಗಳು 10 ತಿಂಗಳದಾಗ ನಾವು ತೆರಬೆಂಡಿಗೆ ಹಾಕಿದೀವಿ. ಇದನ್ನ ಹಾ ರೀ. ಹಾಲಲ್ಲಿ ತೆರಬೆಂಡಿ ಅಂತ ಬರ್ತೈತಿ. ಹಾ ರೀ. ಅವಾಗ ಹಾಕಿದಾಗ ಪ್ರಥಮ ಆಯ್ತು. ಓಕೆ. ನಾವ್ ಹಂಗ ಇದನ್ನು ಮತ್ತೆ ಇದನ್ನು ಹಾಕೋತ ಬಂದಿವಿ. ಈಗ ಟೋಟಲ್ ಆಗಿ ಒಟ್ಟ ನಮ್ದ 20 ಕನ ಮಾಡಿದಾವ್. 20 ಕನ ರೀ. 20 ಕನ ಮಾಡಿದಾವ್ 2 ವರ್ಷ. ಇವಾಗ ಎಷ್ಟ್ ವರ್ಷದ ಅದಾವ್ರಿ ಇವ್ ಎರಡೂರಿ? ಇದು 3 ವರ್ಷ ಐತಿ, ಇದು 2 ವರ್ಷ ಐತಿ. 2 ವರ್ಷ ರೀ. ನಮ್ಮ ಮನ್ಯಾಗ ಹುಟ್ಟಿದ್ವು ನಾ ಎರಡು. ಹಾ ಸರ್. ಈಗ ಇವು ನಮ್ಮ ಮನ್ಯಾಗ ನಾವು ಹೋರಿ ಹುಟ್ಟಿ ನಮ್ಮ 2 ಜವಾರಿ ಆಗ್ಲದವ್ರಿ. ಹಾ ಸರ್. ಅವತರಂತ್ರ ಏನ್ ಹೋರಿಗಳು ಹುಟ್ಟದಲ್ಲ, ಹಾ ಸರ್. ಅವ್ನ ನಾವು ಮಕ್ಕಳ ತೀರ ಪ್ರೀತಿ ಮಾಡ್ತೀವಿ. ಅವನ್ನ ಅದೇ ರೀತಿ ನಾವು ಬೆಳೆಸ್ತೀವಿ. ಈಗ ಆಲ್ರೆಡಿ ಇವ್ 2 ಅಲ್ದ ನಾನು ಇನ್ನು 3 ಹೋರಿಗಳು ರೆಡಿ ಮಾಡತ್ತೀನಿ. ಹಾ ಸರ್. ನಮ್ದೊಂದು ಹೋರಿ ಬೆಳೆಸೋ ಒಂದು ಹುಚ್ಚ. ಹಾ. ಯಾಕಂದ್ರ ನಮ್ಮ ಮನ್ಯಾಗನೆ ಜವಾರಿ ಆಕಳ ಇರೋದ್ರಿಂದ ಓಕೆ. ಅದನ್ನ ತಗೋದು ಸಣ್ಣ ಕರ ಎದ್ದ ಕೊಡುದು ಆ ರೀತಿ ಏನ್ ಮಾಡಿಲ್ಲ, ನಾವ ಮಾಡುವುದಿಲ್ಲ. ಓಕೆ. ಅವನ್ ಏನ್ ಮಾಡ್ತೀವಿ, ಪ್ರತಿ ವರ್ಷ ಒಂದೊಂದು ಅವತರದ ಡೇಟ್ ಆಫ್ ಬರ್ತ್ ಬರ್ದಿಟ್ಟು ಹಾ ರೀ. ಅವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಹಾ ಸರ್. ನಾವು ಎಲ್ಲಾ ಈಗ ನಾರ್ಮಲ್ ಆಗಿ ಮಾಡ್ತಿದ್ದೀವಿ ಇಲ್ಲಿ ಮನ್ಯಾಗ. ಒಂದ್ ಸರ ನಮ್ಮ ಭಾಗದ ಶಾಸಕರನ್ನ ಕರೆಸಿ ದೊಡ್ಡ ಪ್ರಮಾಣದಾಗೂ ಮಾಡಿದೀವಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ ಉಂಟು. ಓಕೆ. ಪ್ರತಿ ವರ್ಷನೂ ಮಾಡ್ತೀವಿ. ಹಾ ಸರ್. ಈಗ ಇವು 2 ಅದಾವಂದ್ರೆ ಇನ್ನ ನಮ್ಗೆ ಇಲ್ಲಿ 4 ಹೋರಿ ಕರುಗಳು ಸಣ್ಣ ತಯಾರು ಮಾಡತ್ತೀವಿ ಈಗ. ಹಾ ರೀ. ಯಾಕಂದ್ರ ನಮ್ದೇನ್ ವಿಚಾರ, ಅದನ್ನ ಬೆಳೆಸ್ಬೇಕು, ನಮ್ ಮನಿ ಮಗುವಿನ ತರ ನೋಡ್ಬೇಕು, ಮತ್ತೊಬ್ರಿಗೆ ಕೊಡೋದು ಬೇಡ. ಈಗ ಹಾ ಸರ್. ನಮಗ ನಂತರ ಇವ್ನು ಕೊಟ್ರ ಅವ್ನ ಮತ್ತೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಈ ರೀತಿ ನಾವು ಸರ್ಕ್ಯುಲರ್ ಮಾಡ್ಕೊತ ಹೊಂಟಿವಿ. ಓಕೆ ಓಕೆ. ಇವೆಲ್ಲಾ ಹೆಂಗದಾವ ಅಂದ್ರ ನಮ್ಮ ಮನ್ಯಾಗೇನೆ ಹುಟ್ಟು ಗುಣನೋ ಹೆಂಗೋ ಗೊತ್ತಿಲ್ಲ. ಎಷ್ಟು ಸಾಧು ಪ್ರಾಣಿ ಅಂದ್ರ ಸಣ್ಣ ಮಗು ಹಿಡ್ಕೊಂಡು ಅಡ್ಡಾಡಿದ್ರು ಏನ್ ಮಾಡಂಗಿಲ್ಲ. ಓಕೆ. ಇದು ಏನ್ ಮಾಡಂಗಿಲ್ಲ, ಇದು ಏನ್ ಮಾಡಂಗಿಲ್ಲ. ಹಾ, ಇವತ್ತಿಗೆ ಇದು 2 ಐತಿ, ಇದು 6 ಬಂದೈತಿ. ಹಾ ಸರ್. ಆದ್ರೂ ಇವತ್ತಿಗೆ ಏನೋ ಅವು ಒದಿದಾಗ್ಲಿ ಹಾಯುದಾಗ್ಲಿ ಈ ರೀತಿ ಪ್ರೀತಿ ಮಾಡ್ತಾವ. ಹಾ, ನೀವು ಹಾ. ನೋಡ್ರಿ ರಿಯಲಿ ಹೆಂಗ್ ಮಾಡ್ತಾವ ಅಂದ್ರ ಹಾ. ಎಲ್ಲರಿಗೂ, ಸಣ್ಣ ಮಕ್ಕಳಿಗೆ ನಮ್ಮ ಮನ್ಯಾಗಿನ ಸಣ್ಣ ಹುಡುಗರು ಹಿಡ್ಕೊಂಡ್ರು ಇದೇ ರೀತಿ ಇರ್ತಾವ. ಹಾ ಸರ್. ಹಿಂಗಾಗಿ ಅವತರ ಮ್ಯಾಗ ನಮ್ಗ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಐತಿ. ಈಗ ನಾವು ಕನ್ನಡದಾಗ ಹೋದ್ರ ಹಾ ಸರ್. ಇದ್ರದೇ ಆದಂತ ಒಂದ್ ನೇಮ್ ಐತಿ. ಇದಕ್ ಹಾ. ಮುಗುಳ್ಯಾಳ ಗೀರ್ ಅಂದ್ರ ಒಂದಿಟ್ಟು ಆಸಕ್ತಿ ಜನರಿಗೆ, ಅದನ್ನ ನೋಡ್ಬೇಕನ್ನೋ ಹುಮ್ಮಸ್ ಹಾ ಅಷ್ಟ ಹೆಸರು ಮಾಡ್ಕೊಂಡೈತಿ ಇದು ಈಗಾಗಲೇ. ಓಕೆ. ಇದ್ರ ಹೆಸರನ್ನ ಮುಗುಳ್ಯಾಳ ಗೀರ್ ಅಂತ ಕರೀತಾರ. ಹಾ ರೀ. ಈ ಅಂದ್ರ ಕನ್ನಡದಾಗ ಎಲ್ಲಾ ಜವಾರಿ ದನ ಬಂದದ್ರಾಗ ಇದೊಂದು ವೆರೈಟಿ. ಅಲ್ಲಿ ಹಾ. ಇವತ್ತ 20 ಜೋಡು ಅಥವಾ 30 ಜೋಡು ದನ ಕುಡಿದ್ರು ಈ ರೀತಿ ಒಂದ್ ಇದ್ದಂತದ ಅಲ್ಲಿ ನೋಡಾಕ್ ಸಿಗುಲ್ಲ ಅಂದ್ಬಿಟ್ಟಿಗೆ ಜನರ ಹಾ ಇಂಟ್ರೆಸ್ಟ್ ಸರ್. ಪಟ್ಟು ಇಷ್ಟಪಟ್ಟು ನೋಡ್ತಾರ. ಓಕೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾರು ಜವಾರಿ ಕಿಲಾರಿ ಎಲ್ಲಾರು ಜವಾರಿ ಇರ್ತಾವ, ಎಲ್ಲಾರಿಗೂ ಹಾ. ಕಿಲಾರಿ ಇರ್ತಾವ. ಎಲ್ಲಾರ ಮನಿಗೊಳಗ ಊರಿ ಇದ್ರಕ್ಕಿಂತ ಚಲೋ ಕಟ್ಟಿದವ್ರು ಇರ್ತಾರ. ಆದ್ರೆ ಇದೊಂದು ವೆರೈಟಿ ಚೇಂಜ್ ಅನ್ನ ಇದ್ರ ಮ್ಯಾಗ ಸ್ವಲ್ಪ ಪ್ರೇಕ್ಷಕರ ಹೆಚ್ಚ ಗಮನ ಕೊಡ್ತಾರ, ಹಾ, ಅದು ಹಾ. ಇಂಟ್ರೆಸ್ಟ್ ಮಾಡ್ತಾರ, ಪ್ರೀತಿ ಮಾಡ್ತಾರ. ನಾವ್ ಎಲ್ಲಿ ಓಕೆ. ಕಟ್ಟಿರ್ತೀವಿ ಅಲ್ಲಿ ಬಂದ ಅದನ್ನ ನೋಡಾಕ ಮುಗುಬಿದ್ದು ಬಂದ ನೋಡುವಂತ ಇದೈತಿ. ಅದರಿಂದ ನಮಗ್ ಏನಾಕೈತಿ ಅಂದ್ರ ಹುಮ್ಮಸ್ ಜಾಸ್ತಿ ಬರ್ತದೆ. ಅದನ್ನ ಕರೀದನೆ ಎಲ್ಲಾರು ಪ್ರೀತಿಯಿಂದ ಮುಗುಳ್ಯಾಳಗೀರ್ ಅಂತ ಕರೀತಾರ. ಅವ್ರು ಹೆಂಗ್ ಕರೀತಾರಲ್ಲ ಹಂಗ ನಾವು ಅದಕ್ಕೆ ಅದೇ ರೀತಿನ ಮುಂದುವರ್ಸ್ಕೊಂಡ್ ಹೊಂಟಿವಿ. ಓಕೆ ಓಕೆ. ಸರ್, ಇವಾಗ ರೀ ನಾವು ಇದನ್ನ ತೆರಬಂಡಿ ಅಂದ್ರ ನಾವು ವಿಶೇಷವಾಗಿ ಇವಕ್ಕೆಲ್ಲ ಟ್ರೈನಿಂಗ್ ಕೊಡ್ಬೇಕಾಕೈತ್ರಿ. ನೀವು ಸಣ್ಣಾಗಿದ್ದಾಗಿಂತ ಇವಕ್ಕೆ ಯಾವ ರೀತಿ ತರಬೇತಿ ಕೊಡುವುದು ಬಂದಿಲ್ಲ? ಇಲ್ಲ, ಸಣ್ಣಾಗಿರ್ತ ಚಲೋತಂಗ್ ಮೇಯಿಸಿ ಇವ್ರು ಇಲ್ಲೇ ತಾಲೀಮ್ ಮಾಡ್ತಾರ ಲೋಕಲ್ ಹಾ, ಹಳ್ಳಿ ಹಾ. ಒಳಗ. ಒಂದ್ ಟೈರ್ ಉಡಿ, ಟೈರ್ ಒಂದ್ ನಗ ಕಟ್ಟಿ ಓಕೆ. ಅವ್ನ್ ಜಗಸ್ತಾರ. ಅವು ಆಕ್ಟಿವಿಟಿ ಇದ್ದುದ್ರ ಮ್ಯಾಗ ಹಾ ರೀ. ಇವ್ ಜಗತಾವು ಅನ್ನೋದು ನಮಗ ಖಾತ್ರಿ ಆದಾಗಣ ಅವ್ರ ಬಗ್ಗೆ ನಾವು ಅದನ್ನ ಪುಷ್ ಮಾಡಕ್ ಸಾಧ್ಯ ಐತಿ. ಹಂಗಾಗಿ ಇವ್ರ ಹೆಚ್ಚಿನ ಇದ್ರೊಳಗೆ ಬೆಳವಣಿಗೆ ಮಾಡಿದ್ರು. ಹಾ ಸರ್. ಇವಾಗ ನಾವು ಮ್ಯಾಕ್ಸಿಮಮ್ ದಿನಕ್ಕ ಒಂದ್ ಡೈಲಿ ಮಾಡ್ತಾರೇನ್ರಿ ಟ್ರೈನಿಂಗ್ ಅದಕ್ಕ? ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ. ಓಕೆ. ಅದು ಯಾವ ರೀತಿ ಇರ್ತೈತ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಇಲ್ಲ, ನಾವ್ ಏನ್ ಮಾಡ್ತೀವಿ, ಒಂದು ಟ್ರ್ಯಾಕ್ಟರ್ ಗಾಲಿ ಟೈರ್ ತಗೊಂಡು ಅದಕ್ಕೊಂದ್ ಹಗ್ಗ ಹಾಕಿ ಅದಕ್ಕೆ ನಗ ಕಟ್ಟಿ ಅದ್ರ ಮ್ಯಾಗ ಉಸ್ಕಿನ ಚೀಲ ಏರಿ ಎಷ್ಟು ವೇಟ್ ಅಂದ್ರ ನಾವು ಒಮ್ಮೆ ವೇಟ್ ಜಾಸ್ತಿ ಹಾಕ್ತಿವಿ, ಒಮ್ಮೆ ಕಡಿಮೆ ಹಾಕ್ತಿವಿ. ಡೈಲಿ ಒಟ್ಟ ಹಾ ಹಾ. 2 ದಿವಸದಾಗ ಒಮ್ಮೆ, 1 ದಿನದಾಗ ಒಮ್ಮೆ, ನಮ್ಗೆ ಯಾವಾಗ ಫ್ರೀ ಇರ್ತೀವಿ ಆ ಟೈಮ್ದಾಗ ಅದು ಇದೇ ಟೈಮ್ ಅಂತ ಇರಂಗಿಲ್ಲ. ಓಕೆ. ಅದಕ್ಕೆ ಒಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಹಾ ರೀ. ಅಂದ್ರೆ ಸಣ್ಣ ಕರ ಇದ್ದಾಗಿಂತ್ರ ನಾವು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೋತನ ಬಂದೀವಿ. ಹಾ ಹಾ. ಸರ್, ಇವಾಗ ರೀ ಇದು ತೆರಬಂಡಿ ಶರ್ತ್ ಅಂದ್ರ ಬಾಳ ಹೆವಿ ಇರ್ತೈತ್ರಿ. ಸೊ ಅದಕ್ಕಾಗಿ ನೀವ್ ಏನ್ರ ಸ್ಪೆಷಲ್ ಆಗಿ ಫುಡ್ ಹಾಕ್ತಿರಿ ಅಥವಾ ಇದ ಮೇವು? ಏನ್ ನಾರ್ಮಲ್ ಫುಡ್, Normal. ನಾರ್ಮಲ್ ಫುಡ್. ಹಾ ಅದ್ರದ್ದು ಅದಂತೂ ಸ್ವಲ್ಪ ಕೇರ್ ಮಾಡ್ಬೇಕು. ಹಾ ಹಾ. ಹಾ, ಕೇರ್ ಮಾಡ್ಬೇಕು. ಕೇರ್ ಮಾಡ್ಬೇಕು. ಓಕೆ. ಸರ್, ಇವಾಗ ರೀ ನಾವು ತೆರಬಂಡಿ ಶರ್ತ್ ಅಂದ್ರ ಈಗ ಯಾವ್ಯಾವ ಪ್ರೈಸ್ ಮಾಡೈತ್ರಿ, ಎಲ್ಲೆಲ್ಲಿ ಮಾಡೈತ್ರಿ ವಿಶೇಷವಾಗಿ? ಇವರೆಲ್ಲ ಹೋಗಿರ್ತಾರ. ಇವ್ರಕ್ಕ ನಾವಂತೂ ಹೋಗೋರಲ್ಲ, ಮೇಸವ್ರ ಅಷ್ಟೇ ನಾವ. ಹಾ. ಇವರೆಲ್ಲ ಕೆಲಸ ಮಾಡೋರಿಲ್ಲ, ಹಳ್ಯಾಗಳದಾರ, ಇವ್ರು ಮಾಡ್ತಾರ. ಓಕೆ ಓಕೆ. ಅವ್ ಯಾವ ಕನ್ನದಾಗ ಎಲ್ಲೆಲ್ಲಿ ಬಂದೈತಿ ಪ್ರೈಸ್ ಅವ್ ಹೇಳ್ತಾನೆ. ಓಕೆ ಓಕೆ.
ಪ್ರಥಮವಾಗಿ ನಾವು ಮಾಲಿಂಪುರ್ಕ ಹಾಕಿದ್ರಿ ಇವ್ನ ಎಡ್ಡು ಜೋಡಿ ಇದ 9-10 ತಿಂಗಳ ಕರ ಐತ್ರಿ. ಹಾ, ಹಾ. ಅವಾಗ ಹಾಕಿದ್ರಿ ಅಲ್ಲಿ ಪ್ರೈಸ್ ಆದಾಗಿಂದ್ರ ನಾವ್ ಹಂಗ ಕಂಟಿನ್ಯೂ ಆಗಿ ಮುಂದ ಹಾ, ಹಾ ರೀ. ಜಗಸ್ಕೋತ ಬಂದಿವಿ. ಅವಾಗ ಫಸ್ಟ್ ಪ್ರೈಸ್ ಆತನ್ರಿ ಇಲ್ಲಿ? ಅಲ್ಲಿ ಎರಡಕ್ ಆಗೈತ್ರಿ. ಎರಡ್ ನಂಬರ್ ಆಯ್ತ್ರಿ. ಹಾ. ಓಕೆ ರೀ. ಹೊಳ್ಳೆ ಮತ್ತ ಆಮೇಲೆ ಕೆಲವೊಂದ್ ಕಡೆ ಹಾಕಿವ್ ಅಲ್ಲಿಯೂ ಪೈಲ ಎರಡ್ ಆದ್ರಿ. ಹಾ ರೀ. ಹೊಳ್ಳಿ ಒಂದ್ ತೊಡೆ ದಿನ ರೆಸ್ಟ್ ಕಟ್ಟಿವ್ರಿ. ಹಾ, ಹಾ ರೀ. ರೆಸ್ಟ್ ಕಟ್ಟಿ ಮತ್ತ ಪ್ರಥಮ ಹಳ್ಳೂರ್ ತೆಗ್ದಿವ್ರಿ. ಹಾ ರೀ. ಹಳ್ಳೂರ್ ಕಣದಂದ್ರ 5 ದಿನದಾಗ 4 ಕಣ ಪೈಲ ಆತ್ರಿ. 4. ಹಾ ರೀ. ಪ್ರಥಮ ಹಳ್ಳೂರ, ಹಾ ರೀ. ಮತ್ತ ನೆಕ್ಸ್ಟ್ ಇಲ್ಲಿ ಹುಲ್ಕುಂದ, ಓಕೆ. ನೆಕ್ಸ್ಟ್ ಮುಸ್ಗುಪ್ಪಿ, ಅದಾದ ನಂತರ ಜೊಕಾನಟ್ಟಿ, ಹಾ ರೀ. ಜೊಕಾನಟ್ಟಿ ಆದ ನಂತರ ಜಮಖಂಡಿ ತಾಲೂಕ ಅಲ್ಲಿ ಕಡ್ಕೋಳತ್ತ ಐತ್ರಿ. ಹಾ ರೀ ಸರ್. ಅಲ್ಲಿ ಪ್ರೈಸ್ ಆಗೈತ್ರಿ. ಓಕೆ. ಸರ್ ಇವಾಗ ರೀ ನೀವು 20 ಕಣ ಅಂದ್ರಿ. ಹಾ. 20 ಕಣದೊಳಗ್ರಿ ಹೈಯೆಸ್ಟ್ ಎಷ್ಟ್ ಫೂಟ್ ಜಗೈತ್ರಿ ಅದ? ಹೈಯೆಸ್ಟ್ 2280 ಫೂಟ್ ಜಗೈತ್ರಿ ಹಾ ರೀ. ಜೊಕಾನಟ್ಟಿ ಕಣ. 2280 ಫೂಟ್ ಜಗೈತ್ರಿ. ಹಾ. ಓಕೆ ಓಕೆ ರೀ. ಒಟ್ಟು ಪ್ರತಿಯೊಂದ್ ತವದಲ್ಲಿ ಆದ್ರೂ ಒಟ್ಟು 2000 ಮ್ಯಾಲಿನ ಗೆರಿನ ಅದಾವ ನೋಡ್ರಿ. ಹಾ, ಹಾ ರೀ. 2000 ಮ್ಯಾಲ ಜಗ್ತಾವ್ರಿ. ಓಕೆ ರೀ. 2000 ಒಳಗೆ ಏನ್ ಜಗ್ಗಿಲ್ಲ. ಹಾ, ಹಾ. ಸರ್ ಇವಾಗ ರೀ ನಿಮ್ಗೆ ಯಾವ್ದಾರ ಒಂದ್ ಕಣ ಸ್ಪೆಷಲ್ ಏನಾರ ಸ್ವಲ್ಪ ನಿಮ್ಗ ಅನ್ಸೈತೇನ್ರಿ ಎಲ್ಲಾರ ಹೋದಾಗ್ರಿ? ನಮಗ್ ಹೋಗಿದ್ದಂದ್ರ ಅದ ಜಮಖಂಡಿ ಅಲ್ಲಿ ಕಡ್ಕೊಳ್ಕನ ಅದ ಸ್ಪೆಷಲ್ ಹಂಚ್. ಹಾ, ಹಾ ರೀ. ಯಾಕಂದ್ರ ನಾವು ಇಟ್ಟು ದೂರ ಒಂದ್ ಮಿನಿಮಮ್ 80 ಕಿಲೋಮೀಟರ್ ಆಕತ್ರಿ. ಓಕೆ ರೀ. ಅಷ್ಟು ದೂರ ಹೋಗಿ ಇದು ಪ್ರೈಸ್ ಮಾಡೈತೆ ಅಂದ್ರ ಅದ ಒಂದ್ ನಮಗ್ ಖುಷಿ ವಿಷಯ ಹಾ, ಹಾ, ಹಾ. ಹೇಳ್ಬೇಕಂದ್ರ. ಅಂದ್ರೆ ಇವ್ನ ಎರಡು ಕೂಡಿ ಹಾಕಿರ್ತೀರಿ ಸರ್? ಸಪ್ರೇಟ್ ಸಪ್ರೇಟ್ ಹಾಕ್ತಿರಿ? ಇದು ಮಿನಿಮಮ್ ಒಂದ 18 ಕನ ಇವನ್ ಜೋಡಾನ ಹಾಕಿವ್ರಿ. ಹಾ ರೀ. ಜೋಡಾನ ಹಾಕಿವ್ರಿ. ಹಾ, ಹಾ ರೀ. ಒಂದ್ 5 ಕನ ಏನ್ ಪೈಲ ಆಗೈತೆ ಅಂದಿವಲ್ರಿ, ಹಾ ರೀ. ಇದನ್ನ ಒಂದ ಹೊಡಿಸಿ ಹಾಕಿವ್ರಿ. ಹಾ, ಹಾ, ಹಾ. ಓಕೆ ಓಕೆ. ಸರ್ ಇವಾಗ ರೀ ಇದ ಆಲ್ಮೋಸ್ಟ್ 20 ಕಣದ ಪ್ರೈಸ್ ಮಾಡ್ಯಾವ್ರಿ. ಅಲ್ಲಿ ಇಲ್ಲಿ ಎಲ್ಲಾರು ಬಾಳ ಮಂದಿ ನೋಡಿರ್ತಾರು. ಸೊ ಯಾರ ಕೊಡ್ತೀರ ಹಿಂಗೆಲ್ಲಾ ಕೇಳ್ತಿರ್ತಾರು. ಎಷ್ಟೆಷ್ಟಕ್ಕೆ ಹೋಗ್ಬೋದ್ರಿ ಇವಾಗ ಕೊಡಕೈತ್ರ? ಇವಾಗ ನಾವೇನ್ ಅವ್ರು ಕೊಡ್ಬೇಕಂತ ಇಂಟ್ರೆಸ್ಟ್ ಅಂತೂ ಇಲ್ರಿ. ಹಾ ಆದ್ರ ಬಟ್ ನಮ್ ಮನಿಗ್ ಬಂದ ಕೇಳಿದಾರ. ಹಾ ಸರ್. ಫಸ್ಟ್ ಕಣಕ್ ಹಾಕಿದ ನಂತರ ಇದನ್ನ 2.5 ಲಕ್ಷ ರೂಪಾಯಿಗೆ ಅಲ್ಲೇ ಕೇಳಿದ್ರು ಹಾ, ಹಾ ರೀ. ಮಲಿಂಪುರದಾಗನ. ಹಾ ಸರ್. ಇಲ್ಲ ಇಲ್ಲೇ ಬಿಟ್ಬಿಡ್ರಿ ನಮ್ಗ 2.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಈ ಊರಿಗೆ ಕೇಳಿದ್ರ. ಹಾ ರೀ. ನಾವು ಕೊಡೋ ಇಂಟ್ರೆಸ್ಟ್ ಇರ್ಲಿಲ್ಲ, ಓಕೆ ಓಕೆ. ಕೊಟ್ಟಿಲ್ಲ. ಇವಾಗ ಅದ ರೇಟ್ ಜಾಸ್ತಿ ಆಗತ್ತ. ಆದ್ರ ಅವ್ರು ಕೇಳಿದ ಅವಾಗನ ಅಷ್ಟು ಕೇಳಿದ್ರಿ 2.5ಗೆ, ಹಾ. ನಾವು ಕೊಟ್ಟಿಲ್ಲ. ಓಕೆ. ಈಗ ಇದನ್ನ ಕೇಳ್ತಾರೆ 3 ಮಟ. 3 ಲಕ್ಷ. ನಾವಂತೂ ಕೊಟ್ಟಿಲ್ಲ. ಹಾ. ಕೊಡುವ ಇಂಟ್ರೆಸ್ಟ್ ಇಲ್ಲ ಈ ಸದ್ದ. ಓಕೆ ಓಕೆ. ಇನ್ನೂ ಒಂದ್ ಸ್ವಲ್ಪ ದಿನ ನೋಡೋಣ ಅನ್ನೋ ವಿಚಾರದಾಗ ಇದೀವಿ. ಓಕೆ ಸರ್. ಇವಾಗ ರೀ ಎರಡು ಯಾವ ತಿಳಿಯೋದವ್ರಿ? ಇದು ಜವಾರಿದ ಐತ್ರಿ. ಜವಾರಿ ಕಿಲಾರಿ ಐತಿ. ಹಾ, ಕಿಲಾರಿ. ಹಾ, ಹಾ ರೀ. ಇದು ನಾವು ಎಚ್.ಎಫ್ ಆಕಳಿಗೆ ನಾವು ಕ್ರಾಸಿಂಗ್ ಮಾಡಿ ಮಾಡಿದ್ದೆ. ಇದು ಗೀರ್ ಹಾ, ತಳಿ ಹಾ, ಹಾ. ಮಾಡ್ಕೊಂಡಿವಿ. ಓಕೆ ಓಕೆ. ಆ ರೀತಿ ಇದು ಜವಾರಿನೂ ಅಲ್ಲ, ಪೂರ ಗೀರು ಇಲ್ಲ, ಹಾ ರೀ. ಮಿಕ್ಸ್ ಇದೆ. ಮಿಕ್ಸ್ ಐತೆ. ಹಾ, ಮಿಕ್ಸ್. ಓಕೆ.